ಫ್ರೆಂಡ್ಸ್, ನಿಮಗೆಲ್ಲರಿಗೂ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೀವನದಲ್ಲಿ ಸುಖ ಎಷ್ಟಿರುತ್ತದೆಯೋ ಕಷ್ಟಗಳು ಅಷ್ಟೇ ಇರುತ್ತವೆ. ಸಿಹಿ ಎಷ್ಟಿರುತ್ತದೆಯೋ ಕಹಿ ಘಟನೆಗಳು ಅಷ್ಟೇ ಇರುತ್ತವೆ. ಆದರೆ ಕೆಲವೊಂದು ಸಮಸ್ಯೆಗಳಿಗೆ ಉತ್ತರವೇ ಸಿಗದಂತೆ ಪರದಾಡುತ್ತಿರುವ ಸಾಕಷ್ಟು ಜನರಿದ್ದಾರೆ. ಅವರಿಗಾಗಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಕರುಮಾರಿಯಮ್ಮ ದೇವಿ ಸದಾ ಭಕ್ತರ ಆಶೀರ್ವಾದದ ಸ್ಥಳವಾಗಿ ಹೆಸರುವಾಸಿಯಾಗಿದ್ದಾಳೆ. ಫ್ರೆಂಡ್ಸ್, ಜೀವನದಲ್ಲಿ ಬೇಸತ್ತು ಬಗೆಹರಿಸಲಾಗದ ಸಮಸ್ಯೆಗಳಿಗೆ ಒಳಗಾಗಿ ನೊಂದು ಬೆಂದವರ ಬಯಕೆಯನ್ನು ಈಡೇರಿಸುತ್ತಾಳೆ ಈ ದೇವಿ ಎಂಬ ನಂಬಿಕೆಯಿಂದ ಇಲ್ಲಿಗೆ ನೂರಾರು ಭಕ್ತರು ಬಂದು ದೇವಿಗೆ ಹರಕೆ ಹೊತ್ತು ಹೋಗುತ್ತಾರೆ. ಅವರ ಬಯಕೆ ಈಡೇರಿದ ನಂತರ ಮತ್ತೆ ಅದೇ ದೇವಸ್ಥಾನಕ್ಕೆ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಹರಕೆಯನ್ನು ತೀರಿಸಿ ಹೋಗುವುದು ಇಲ್ಲಿಯ ಪರಿಪಾಠವಾಗಿದೆ. ಇಲ್ಲಿಯ ದೇವಿಯ ಹೆಸರು ಕರುಮಾರಿಯಮ್ಮ, ಅರ್ಥಾತ್ ಅಶುದ್ಧಗಳನ್ನು ತೊಳೆಯುವ ದೇವಸ್ಥಾನವನ್ನು 1986ರಲ್ಲಿ ಮಧುಕರ ಗುರೂಜಿಯವರು ಕಟ್ಟಲು ಶುರು ಮಾಡಿದ್ದರು. ನಂತರ 2009ರಲ್ಲಿ ಈ ದೇವಸ್ಥಾನವು ಪೂರ್ಣ ಪ್ರಮಾಣವಾಗಿ ರೂಪಿಕೆಯಾಗಿ ನಿಂತಿದೆ. ಇಲ್ಲಿಯ ವಿಶೇಷವೇನೆಂದರೆ ಪ್ರತಿ ವರ್ಷ ನವರಾತ್ರಿ, ಶಕಂಗೇಬರಿ ಆರಾಧನೆ ಮುಂತಾದ ಆಯಾ ಉತ್ಸವಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಆದರೂ ಪ್ರತಿನಿತ್ಯವೂ ದೇವಿಗೆ ವಿಶೇಷ ಪೂಜೆಗಳು, ಹೋಮಗಳು, ಶತರುದ್ರಾಭಿಷೇಕ ಮುಂತಾದ ಕಾರ್ಯಕ್ರಮಗಳು ನೆರವೇರುತ್ತವೆ. ಆಧ್ಯಾತ್ಮಿಕ ಭಕ್ತಿಗಳೇನೋ ಕೆಲವು ಭಕ್ತರು ಇಲ್ಲಿ ಅಮ್ಮನ ಅನುಗ್ರಹ ಬಹುಶಃ ಹೆಚ್ಚು ಕಂಡುಬಂದಿದ್ದೆಂದು ಭಾವಿಸುತ್ತಾರೆ. ಅಂದರೆ ಇಲ್ಲಿಗೆ ಸಾಕಷ್ಟು ನೊಂದವರು ಆಸ್ಪತ್ರೆಗಳ ಮೆಟ್ಟಿಲೇರಿ ಕಾಯಿಲೆಗಳಿಂದ ಬಳಲಿ ಗುಣಮುಖರಾಗದವರು ಇಲ್ಲಿಗೆ ಬಂದು ಹರಕೆ ಹೊತ್ತ ನಂತರ ಅವರ ಕಾಯಿಲೆಗಳು ವಾಸಿಯಾದ ಕುರುಹುಗಳಿವೆ. ಹಾಗಾಗಿ ಈ ದೇವಸ್ಥಾನ ಹೆಚ್ಚು ಪ್ರಸಿದ್ಧವಾಗಿದೆ. ದೇವಸ್ಥಾನದ ಪರಿಸರವನ್ನು ಸ್ವಚ್ಛ ಮತ್ತು ಸುಂದರವಾಗಿ ಇಡಲಾಗಿದೆ. ಹಾಗೆಯೇ ಭಕ್ತರು ಭೇಟಿ ಮಾಡುವಾಗ ಉಚಿತ ದರ್ಶನ, ಸಾಧಾರಣ ಪೂಜೆಗಳು ಲಭ್ಯವಿವೆ. ಆದರೂ ಕೂಡ ವಿಶೇಷ ಪೂಜೆಗಳಿಗಾಗಿ ದೇವಸ್ಥಾನವನ್ನು ಮುಂಚಿತವಾಗಿ ನೀವು ಸಂಪರ್ಕಿಸಿ ಪೂಜೆಯ ಸಮಯವನ್ನು ನಿಗದಿ ಮಾಡಿಕೊಳ್ಳಬೇಕಾಗುತ್ತದೆ. ದೇವಸ್ಥಾನಕ್ಕೆ ಪ್ರಯಾಣಿಸಲು ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆ ಮತ್ತು ಬಳಕೆದಾರರಿಗೆ ಅನುಕೂಲಕರ RR ನಗರಕ್ಕೆ ಬಸ್ ಮತ್ತು ಮೆಟ್ರೋ ಸೌಲಭ್ಯಗಳಿದ್ದು ಆಫ್ಲೈನ್ ಸಾರಿಗೆ ಮೂಲಕವೂ ಕೂಡ ನೀವು ಈ ದೇವಸ್ಥಾನಕ್ಕೆ ಹೋಗಬಹುದಾಗಿದೆ. ಸಂಪ್ರದಾಯಬದ್ಧ ಉಡುಪನ್ನು ಧರಿಸುವುದು ಈ ದೇವಸ್ಥಾನದಲ್ಲಿ ಶಿಫಾರಸು ಮಾಡಲಾಗಿದೆ. ಬಹುತೇಕ ಸ್ಥಳೀಯರು ಸಾಂಪ್ರದಾಯಿಕ ಉಡುಗೆ ಧರಿಸಬೇಕೆಂದು ಶಿಸ್ತನ್ನು ಅನುಸರಿಸುತ್ತಾರೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗುವ ಮೊದಲು ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಷಯ ಎಂದರೆ ಸಾಂಪ್ರದಾಯಿಕ ಉಡುಪಿನಲ್ಲಿಯೇ ಹೋಗಬೇಕಾಗುತ್ತದೆ. ಫ್ರೆಂಡ್ಸ್, ಜೀವನದಲ್ಲಿ ದೇವರಲ್ಲಿ ನಂಬಿಕೆ ಇರುವವರಿಗಾಗಿ ಹಾಗೂ ನೊಂದವರ ಪರವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್.